ತುರುವೇಕೆರೆ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ತುರುವೇಕೆರೆ ತಾಲೂಕಿನ ಪತ್ರ ಬರಹಗಾರರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರ ಬರಹಗಾರರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಪ್ರತಿಕ್ರಿಯಿಸಿದರು. ಪತ್ರ ಬರಹಗಾರರ ಮುಖ್ಯಸ್ಥರಾದ ಮಂಜುನಾಥ್ ಪಾಪು, ಪತ್ರ ಬರಹಗಾರರು ಸರ್ಕಾರ ಡಿಜಿಟಲ್ ಸೇವೆ ಇಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಸರ್ಕಾರ ಪತ್ರ ಬರಹಗಾರರೊಂದಿಗೆ ಸಮಸ್ಯೆಯ ಬಗ್ಗೆ ಗಮನಿಸಬೇಕಾಗಿದೆ. ಪತ್ರ ಬರಹಗಾರರಿಗೆ ಲಾಗಿನ್ ವ್ಯವಸ್ಥೆ ಮಾಡಬೇಕಾಗಿದೆ. ಪತ್ರ ಬರಹಗಾರರಿಗೆ ಸರ್ಕಾರದಿಂದ ಭದ್ರತೆ ವ್ಯವಸ್ಥೆ ಮಾಡಬೇಕಾಗಿದೆ. ಹಾಗೂ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿಯಾಗಿದ್ದು, ಪತ್ರ ಬರಹಗಾರರಿಗೆ ಮಧ್ಯವರ್ತಿಗಳಿಂದ ಪತ್ರ ಬರಹ ಘನತೆಗೆ ಧಕ್ಕೆಯಾಗಿದೆ. ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ರಾಜ್ಯ ಒಕ್ಕೂಟದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರ ಬರಹಗಾರರು ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರ ಬರಹಗಾರರಾದ KL ಶಿವಕುಮಾರ್, ಕೋಳಘಟ್ಟ ರಮೇಶ್, ಪರಮೇಶ್, ಶಿವಕುಮಾರ್, ಪುಟ್ಟಸ್ವಾಮಿ, ಹರೀಶ್, ಜಗದೀಶ್, ತಾವರೆಕೆರೆ ಬಾಬು, ಬಲರಾಮ ಮುಂತಾದ ಪತ್ರ ಬರಹಗಾರರು ಭಾಗವಹಿಸಿದ್ದರು. ಒಬ್ಬ ಸಿಟಿಸನ್ನು ಲಾಗಿನ್ಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ನಾನು ಸೈಬರ್ ಸೆಂಟ್ರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಸಿಟಿಸನ್ ಲಾಗಿನ್ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅವರು ಕ್ರಿಯೇಟ್ ಮಾಡಿಕೊಂಡು ಒಬ್ಬ ಸಿಟಿಸನ್ನು ಒಂದು ಇದರೊಳಗೆ ಅವನ ಲಾಗಿನ್ನಲ್ಲಿ ಎಷ್ಟು ಪತ್ರಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಸಾಧ್ಯ? ನೀವು ಏನಪ್ಪ ಸಿಟಿಸನ್ ಲಾಗಿನ್ ಅಂತ ಕೊಟ್ಟಿದ್ದಾರೆ, ನೀವು ಎಷ್ಟು ಪ್ರಾಪರ್ಟಿ ಖರೀದಿ ಮಾಡೋಕ್ಕೆ ಸಾಧ್ಯ? ಅವನದನ್ನು ಮಾಡ್ತಾ ಇದ್ದಾನೆ ಅಂದರೆ ಈಸ್ ಎ ಮೀಡಿಯೇಟರ್ ಅಂತ ತಾನೆ, ಮಧ್ಯವರ್ತಿ ಅಂತ ತಾನೆ ಅಲ್ಲಿ ಅದಕ್ಕೆ ಸಪರೇಟ್ ಒಂದು ಲಾಗಿನ್ ಕೊಡಿ. ಇಲ್ಲ ಎತ್ತರ ಪರಿಹಾರದ ಬಗ್ಗೆ ಎಕ್ಸಾಮ್ ಕೊಟ್ಟು ನಾವೆಲ್ಲ ಲಿಖಿತ ಮೂಲಕ ಪರೀಕ್ಷೆ ನಮಗೆ ಅಟೆಂಡಿಂಗ್ ಕೊಟ್ಟಿದ್ದಾರೆ, ಲೈಸೆನ್ಸ್ ಕೊಟ್ಟಿದ್ದಾರೆ, ಪರವಾನಗಿ ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಅನುಭವ ಇರೋದ್ರಿಂದ ನಮಗೆ ಪ್ರತ್ಯೇಕ ಲಾಗಿನ್ ಕೊಟ್ಟು ನಮ್ಮ ಅಡಿಯಲ್ಲಿ ಅದು ಕೆಲಸ ಅದೇ ನಮ್ಮ ಅದು KEB ಇರ್ಬೋದು. KEBನಲ್ಲಿ CR ಫಾರಮ್ ಇದ್ದಾರೆ, ಎಲೆಕ್ಟ್ರಿಸಿಟಿ ಸರ್ವಿಸೇ ಕೊಡಲ್ಲ. ಅದು ತಮಗೆ ಎಲ್ರಿಗೂ ಗೊತ್ತಿದೆ. CR ಫಾರಮ್ ಇದ್ದರೆ ಯಾವುದೇ ಕಾರಣಕ್ಕೂ ಒಂದು ಎಲೆಕ್ಟ್ರಿಸಿಟಿ ಸರ್ವಿಸ್ ಕೊಡೋಕ್ಕೆ ಅವಕಾಶ ಇದೆ. ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಲೈಸೆನ್ಸ್ ಹೋಲ್ಡರ್ಗೆ ಅಂತ ಹೇಳಿ ಅವ್ರಿಗೆ ಸಪ್ರೇಟ್ ಲಾಗಿನ್ ಕೊಟ್ಟಿದ್ದಾರೆ. ಅವ್ರಿಗೆ ಅವ್ರಿಗೆ ಆದಂಥ ಲಾಗಿನ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಾಗೆ ನಾವು ಸರ್ಕಾರ ಕೇಳ್ತಾ ಇರೋದು ಮೊದಲನೇದಾಗಿ ಪ್ರತ್ಯೇಕ ಲಾಗಿನ್ ಕೊಡಿ, ನಾವು ಅವಕಾಶ ಕೊಡಿ. ಈಗ ರಾಜ್ಯ ಒಕ್ಕೂಟ ಮನವಿ ಕೊಟ್ಟಿದ್ದು ಕೂಡ ಇದು ಕೆಲಸ ಮಾಡಿಲ್ಲ. ಆ ಉದ್ದೇಶಕ್ಕೋಸ್ಕರ 16ನೇ ತಾರೀಕು ನಾವು ಎಲ್ಲ ಬೆಳಗಾವಿ ಜಾಸ್ತಿ ಆಗಿದೆ. ಅದನ್ನು ಅಲೋ ಮಾಡ್ತಾ ಇರೋ ಸಬ್ ರಿಜಿಸ್ಟ್ರ್ ಮೇಲೆ ಕ್ರಮ ತಗೋಬೇಕು. ಮತ್ತೆ ರಾಜ್ಯಾದ್ಯಂತ ಏಕರೂಪ ಗುರುತಿನ ಚೀಟಿಯನ್ನು ಕೊಡೋದಕ್ಕೆ ನಾವು ಆಗ್ರಹ ಮಾಡಿದ್ದೀವಿ. ಇಸ್ವಿನಲ್ಲಿ ನಮ್ಮ ಡಾಕ್ಯುಮೆಂಟ್ ರೈಟ್ರಿಗೆ ಅಂತ ಹೇಳಿ ಒಂದಿಷ್ಟು ಫೀಸ್ ಸ್ಲ್ಯಾಬ್ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಗೌರವ ಸಂಭಾವನೆ ಅಂದರೆ ಒಂದು ಪತ್ರ ಬರೆದ್ರೆ ಇಷ್ಟು ಫೀಸ್ ತೊಗೋಬೇಕು ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. 1978ನೇ ಇಸ್ವಿನಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥ ಫೀಸ್ ಸ್ಟ್ರಕ್ಚರ್ ಏನಿದೆ 2025ನೇ ಇಸ್ವಿ ಆದರೂ ಕೂಡ ಅದೇ ಫೀಸ್ ತಗೊಳ್ಳುತ್ತೆ. ಯಾರು ಕೊಡೋದು? ₹100 ರಿಜಿಸ್ಟರ್ ಮಾಡೋಕ್ಕೆ ಅವ್ರುಗಳಿಗೆ ಸಂಪೂರ್ಣವಾಗಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಫೀಸ್ ಸ್ಟ್ರಕ್ಚರಲ್ಲಿ ಜಾಸ್ತಿ ಮಾಡಬೇಕು, ಕೊಡ್ತಾ ಇಲ್ಲ. ಸೈಬರ್ ಸೆಂಟರ್ನವರು ಸಿಟಿಸನ್ ಲಾಗಿನ್ನಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ. ಅಂದರೆ ಏನು ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಿದಾರಲ್ಲ, ಅವರು ಅಥೆಂಟಿಕೇಟೆಡ್ ಆಗಿ ಬೋರ್ಡ್ಗಳನ್ನು ಹಾಕಿ ಇಲ್ಲಿ ಕ್ರಯ ದಾನ ವಿಭಾಗ ಪತ್ರಗಳನ್ನು ತಯಾರಿಸಿಕೊಡಲಾಗುತ್ತದೆ, ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುತ್ತದೆ ಎಂಬುದನ್ನು ಏನು ನಾಮಫಲಕನ ಡೈರೆಕ್ಟಾಗಿ ಹಾಕಿದ್ದಾರೆ. ಅಂದರೆ ಅದು ಯಾವ ಬೇಸ್ ಬರ್ತಿರೋದಕ್ಕೆ ನಿಮ್ಗೆ ಬೆಲೆ ಇಲ್ಲ ಅಂತ ಹೇಗೆ ಅದಕ್ಕೆ ಅವರು ಕ್ರಮ ತಗೊಳ್ಳೋದಕ್ಕೆ ತಹಸೀಲ್ದಾರರು ಮತ್ತು ಇವರಿಗೆ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ. ಇಡೀ ರಾಜ್ಯದಲ್ಲಿ ನಮ್ಮ ಕುಟುಂಬನೂ ಒಳಗೊಂಡಂತೆ
ಅಂದಾಜು ಲೆಕ್ಕ ಹಾಕಿದ್ರು 1 ಲಕ್ಷ ಜನರಿಗೆ ಭದ್ರತೆನೇ ಇಲ್ಲದಲೇ ಇರೋ ರೀತಿಯಲ್ಲಿ ಈ ಸರ್ಕಾರ ಇವತ್ತು ನಮಗೆ ನಡ್ಕೊಳ್ತಾ ಇದೆ. ಹಾಗೆ ಇದರಲ್ಲಿ ನಾವು ಇವಾಗ ಏನು ಮಾಡ್ಕೊಂಡಿದ್ದೀವಿ, 15ನೇ ತಾರೀಕು ಸೋಮವಾರ ಮಾಡ್ತಾ ಇದ್ದಾರೆ, 15ನೇ ತಾರೀಕು ಅಲ್ಲಿಗೆ ಹೋಗೋದ್ರಿಂದ ನಿಂತು ಹೋಗುತ್ತೆ. ಮತ್ತೆ ಬುಧವಾರ ಪ್ರಾರಂಭ ಇದರ ಮಂಗಳವಾರ ಬೆಳಗಾವಿ ಚಲೋ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡು ಅಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು, ರಾಜ್ಯ ಒಕ್ಕೂಟದ ಅಧ್ಯಕ್ಷರು ಸಂಗಮೇಶ್ ಎಲಿಗಾರ್ ಅವರು ನಮಗೆ ಕರೆ ಕೊಟ್ಟಿದ್ದಾರೆ. ಸಂಗಮೇಶ್ ಎಲಿಗಾರ್ ಬೆಳಗಾವಿ ಚಲೋ ಅವತ್ತು ಲೇಖನಿ ಸ್ಥಗಿತ ಧರಣಿನ ಹಮ್ಮಿಕೊಳ್ತಾ ಇದ್ದೀವಿ. ಅವತ್ತು ಮಾತ್ರ ಅಂತ ಇಲ್ಲ, ಆಕ್ಚುಲಿ ನಮಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಾಳೆಯಿಂದನೇ ನೀವು ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ನಾವು ಒಂಚೂರು ಈಗ ಕೇಳಬೇಕು, ಯಾಕೆಂದರೆ ಸಡನ್ನಾಗಿ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ. ಮನವಿಯಲ್ಲ, ಸೂಚನೆ ಮೇರೆಗೆ ಧರಣಿ ಮಾಡಬೇಕು ಅಂತ ಹೇಳಿ ಒಂದು DTDನೋ ಅಥವಾ ರಿಲೀಸ್ ಡೀಡೋ ಒಂದೇ ಒಂದು ಪತ್ರ. ಇದರಿಂದ